ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಕನ್ನಡಿಗಾಂತರಲೇ ಟೈಮಿಂಗ್ ಬಂದುಬಿಟ್ಟು ಒಂದು 7-10 ಗಂಟೆ ಆಗಿರೋದು. ಫ್ಲೋಟಿಂಗ್ ಕ್ಯಾಶ್ ನೋಡಿ ಫುಲ್ ಆಗಿಬಿಟ್ಟೈತೆ. ಆಲ್ಮೋಸ್ಟ್ ಫ್ಲೋಟಿಂಗ್ ಕ್ಯಾಶ್ ಬಂದುಬಿಟ್ಟು ಒಂದು 3300 ಚಿಲ್ಲರೆ ಆಗಿಬಿಟ್ಟೈತೆ. ಇವಾಗ ಸ್ಲಾಟ್ ಬುಕ್ ಮಾಡ್ಕೊಳ್ಳೋಣ. 7ರಿಂದ 9, 9ರಿಂದ 12, 12ರಿಂದ 4, ಆಮೇಲೆ ಸಾಯಂಕಾಲ 7ರಿಂದ 11, 15 ಇಷ್ಟು ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಮಳೆ ಗಿಳೆ ಬರುತ್ತೆ ಇಲ್ಲ ಗೊತ್ತಿಲ್ಲ. ಇವತ್ತು ಬರದೇ ಇದ್ದರೆ ಬೆಸ್ಟು, ಯಾಕಂದ್ರೆ ಸುಮ್ಮನೆ ಮಳೆಯಲ್ಲಿ ನೆನೆಸ್ಕೊಂಡು ಹೊಡಿಬೇಕಲ್ಲ. ನಿನ್ನೆ ಅರ್ನಿಂಗ್ಸ್ ಬಂದುಬಿಟ್ಟು ಒಂದು 2789 ರೂಪಾಯಿ ಆಗಿದೆ. ನೋಡೋಣ ಇವತ್ತು ಎಷ್ಟಾಗುತ್ತೆ, ಹೆಂಗೆ ಹೊಡಿತೀವಿ. ಗಾಡಿ ಕಿಲೋಮೀಟ್ರು ಎಷ್ಟಾಗಿದೆ ನೋಡ್ಕೊಂಡು ಬಂದೆ ಇರಿ. ನೋಡೋಣ ಗಾಡಿ ಕಿಲೋಮೀಟ್ಸ್ ಬಂದು ಎಷ್ಟಪ್ಪಾಗಿದೆ. ಗಾಡಿ ಕಿಲೋಮೀಟ್ಸು 16,472 ಕಿಲೋಮೀಟ್ರ್ ಆಗಿದೆ. ನೋಡೋಣ ಇವಾಗ ಇನ್ನೂ 5 ನಿಮಿಷ ಐತೆ. ಲಾಗಿನ್ ಆಗಿದ ತಕ್ಷಣ ಸಿಗ್ತೀನಿ ನಿಮಗೆ. ಓಕೆ, ಯಾವುದಿದು BL ಮಹಾಲಸ ಗ್ರ್ಯಾಂಡಿಂದ ಡ್ರಾಪು ಎಲ್ಲೋ ಇದ್ರ ಕಡೆ ಕೊಟ್ಟಿರೋದು ರಾಜನಗರ. ಏನು ಫಸ್ಟಕ್ಕೆ ಸೆಲ್ಫಿನೇ ಕೇಳ್ತಾ ಇದ್ದಾನಲ್ಲ, ಅವ್ರು ಸೆಲ್ಫಿ ಕೊಡ್ತಾ ಇದ್ದಾರೆ ಅಂತ ನನಗೂ ಸೆಲ್ಫಿನೇ ಕೇಳ್ತಾ ಇದ್ದಾನೆ ಇವನು. ಇರಿ ಕೊಟ್ಬಿಡ್ತೀನಿ ಫಸ್ಟು. ಸೆಲ್ಫಿ ಕೊಟ್ಟಿದ್ದಾಯಿತು, ಆದರೆ ಇನ್ನೂ ಫುಡ್ಡೇ ರೆಡಿ ಇಲ್ಲ ನಮಗೆ. ಎಷ್ಟು ಗಂಟೆ ಕೊಡ್ತಾರೆ ಯಾರಿಗೂ ಗೊತ್ತು. ಫುಡ್ ರೆಡಿನ 3-4 ಕಿಲೋಮೀಟ್ರಿಂದ ಬಂದ್ರೂ ಇನ್ನೂ ಫುಡ್ ರೆಡಿ ಇಲ್ಲ ನಮಗೆ. IDCಯಿಂದ ಬಂದಿದ್ದೀನಿ ಇವಾಗ, ಅಲ್ಲಿಂದ ಇದೇನು ತೊಗೋತಾನೆ ಇಲ್ಲ ಸೆಲ್ಫಿನೂ. ಯಾಕೆ ಅಂಕಲ್, ತಗೋ ಅಂಕಲ್, ಬೇಗ ತಗೊಳ್ಳಿ ಬೇಗ 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 ಬಾ, ಓಪನ್ ಬಾ ಐಟಮು. ಅಣ್ಣ ಓಣಿಯನ್ ದೋಸೆ 1, ವೆಜ್ ಪಲಾವ್ 1, 9083. ಇನ್ನೂ ರೆಡಿನೇ ಮಾಡಿಲ್ಲ ಏನೋ ಅನ್ನಗಳು. ಇರಿ ರೆಡಿ ಆದ ತಕ್ಷಣ ಸಿಗ್ತೀನಿ. ಅಗ್ರಹಾರ, ದಾಸರಹಳ್ಳಿ, ರಾಜಾಜಿನಗರ, ಬೆಂಗಳೂರು 276 ರೂಪಾಯಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಇದೆ. ಫಸ್ಟ್ ಆರ್ಡ್ರೆ ಕ್ಯಾಶ್ ಆ್ಯಂಡ್ ಡೆಲಿವರಿ. ಫ್ಲೋಟಿಂಗ್ ಕ್ಯಾಶ್ ಫುಲ್ ಆಗಿದೆ ಅಂದ್ರೂ ಕೇಳಲ್ಲ ಅವನು. ಏನು ಮಾಡೋಕ್ಕಾಗಲ್ಲ, ಪಿಕಪ್ ಮಾಡಿದ್ದೀನಿ. ಡ್ರಾಪ್ ಮಾಡೋಕ್ಕೆ ಹೋಗೋಣ ಇವಾಗ ಅಲ್ಲೇ. ಗಾಡಿ ಮೇಲೆ ಏನು ಸಕ್ಕತ್ತಾಗಿ ಬರ್ತಾರೆ. ಐ ಆಮ್ ಸಿಂಗಲ್. ನಮಗೆಲ್ಲ ಯಾರು ಬೀಳ್ತಾರೋ ಅನ್ನೋದು ಹಳೆ ಡೈಲಾಗ್, ನಾವು ಯಾರಿಗೂ ಬೀಳಲ್ಲ ಅನ್ನೋದು ಹೊಸ ಡೈಲಾಗ್. ನೋಡೋಕೆ ಎಲ್ಲಿ ಹೋಗಿದ್ದೆ ಇಷ್ಟು ದಿವಸ? ಇರೋ ಆಫ್ ಮಾಡಬೇಡ ಇಲ್ಲ. ಮತ್ತೇನು ಭೀಮಾ ಏನು ಬಂದೆ? ಆರಾಮ? ಮತ್ತೇನಿಲ್ಲಪ್ಪ. ಹಾಂ ಬಿಟ್ಟೆ ಗುರು. ಗುರು ಯಾವ್ದಕ್ಕೆ ಬರ್ತೀಯ ನಮ್ಮ ಮನೆಗೆ? ತಿಂಗಳಿಗೆ 15. ಹಾಂ ವಿಡಿಯೋ ನೋಡು, SRJ ಕನ್ನಡಿಗ ಅಂತ ಐತೆ ನೋಡು, ಸಬ್ಸ್ಕ್ರೈಬ್ ಮಾಡು. ನೋಡು ನನ್ನ ನಂಬರ್ ಐತೆ, ಎಲ್ಲ ಐತೆ. ಒಂದು ಫೋನ್ ಮಾಡಲ್ಲ ಏನಿಲ್ಲ. ನೋಡಿ ಅವ್ನು ಬಂಗಾರ ಅಂಗಡಿ ಇಟ್ಕೊಂಡು ಊರಲ್ಲಿ ಇಲ್ಲಿ ಶೆಲ್ಲಲ್ಲಿ ಕೆಲಸ ಮಾಡೋಕೆ ಬಂದವಣೆ. ಸರಿ ಬರಲ್ಲ, ಆರ್ಡ್ರ್ ಐತೆ ಅವಾಗ. ಸರಿ ಸಿಗ್ತೀನಿ. ಸರಿ ನೈಟಲ್ಲ? ಸರಿ ಬರ್ತೀನಿ. ಹಾಂ ಸರಿ. ನಮ್ಮ ಹಳೇ ಫ್ರೆಂಡ್ಸ್ ಇವರೆಲ್ಲ ನಾನು ಶೆಲ್ಲಲ್ಲಿ ಸೇರ್ಕೊಂಡಾಗ. ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಎಲ್ಲೈತಪ್ಪ ಇವ್ರದ್ದು ಆರ್ಡ್ರು? ಕ್ಯಾಶ್ ಆನ್ ಡೆಲಿವರಿ ಬೇರೆ ಇದೆ. 276 ರೂಪಾಯಿದು. ಆನ್ಲೈನ್ ಮಾಡಿದ್ರೆ ಬೆಸ್ಟ್ ಅಂತೀನಿ. ಯಾವ ಕಡೆ ಆದರು ಬರ್ತಾರೆ ಬಿಡಿ, ಅವರೇ ಬರಲಿ. 276 ರೂಪಾಯಿಗಿದೆ. ಫಸ್ಟ್ ಆರ್ಡ್ರು ಕ್ಯಾಶ್ ಆನ್ ಡೆಲಿವರಿ. ಆನ್ಲೈನ್ ಮಾಡಿಸ್ಕೊಂಡ್ಬಿಡೋಣ. ಮೇಡಮ್ ಆನ್ಲೈನ್ ಮಾಡ್ತೀರಾ? ಒಂದು ನಿಮಿಷ, ಎಲ್ಲರೂ ನಂದು ಕೊಡ್ತೀನಿ ರೀ ಸ್ಕ್ಯಾನರು. ಅದಕ್ಕೆ ಇವಾಗ ಕ್ಯಾಶ್ ಆನ್ ಡೆಲಿವರಿ ನಮ್ಮ ಹತ್ರ ಅಕೌಂಟಲ್ಲಿರೋ ದುಡ್ಡು ಹಾಕಿಬಿಟ್ಟು ಮಾಡ್ದಿದ್ದೀನಿ. ಡೆಲಿವರಿ ಕಂಪ್ಲೀಟ್. ಫಸ್ಟ್ ಆರ್ಡ್ರು ಎಷ್ಟು ರೂಪಾಯಿ ಕೊಟ್ಟವನೇ ಇರಿ ನೋಡೇ ಬಿಡೋಣ. ಟಿಪ್ಸ್ ಬೇರೆ ಇದರಲ್ಲಿ ಆ್ಯಡ್ ಮಾಡಿಬಿಡೋರು. 137 ರೂಪಾಯಿ ಕೊಟ್ಟಿದ್ರು. ಟಿಪ್ಸ್ ಎಲ್ಲ ಸೇರಿಸ್ಬಿಟ್ಟು ರಿಟರ್ನ್ ಅಮೌಂಟು 29 ರೂಪಾಯಿ ಐತೆ. ಇಲ್ಲಿ ಅಗ್ರಹಾರ ಇದ್ರ ಹತ್ರ ಇದ್ದೀನಿ. ನೋಡೋಣ ಇವಾಗ ರಿಟರ್ನ್ ಅಮೌಂಟ್ ಕೊಡ್ತಾನೋ ಏನೋ, ಆರ್ಡರ್ ಕೊಡ್ತಾನೋ ಗೊತ್ತಿಲ್ಲ. ಸಿಗ್ತೀನಿ ಮತ್ತೆ ನಿಮಗೆ ಆಮೇಲೆ. 300 ರೂಪಾಯಿ ಅರ್ನಿಂಗ್ಸ್ ಆಗಿಬಿಟ್ಟೈತೆ ನಂದು 3 ಆರ್ಡ್ರಲ್ಲಿ. ಅಂದರೆ ರಿಟರ್ನ್ ಅಮೌಂಟ್ ಎಲ್ಲ ಸೇರಿಸ್ಬಿಟ್ಟು ಅದು ಫಸ್ಟ್ ಆರ್ಡ್ರ್ ರಿಟರ್ನ್ ಅಮೌಂಟ್ ಎಲ್ಲ ಬಂತು. 2ನೇ ಆರ್ಡ್ರ್ 100 ರೂಪಾಯಿ ಕೊಟ್ಟ. ಇವಾಗೊಂದು ಕೆಫೆ ನ್ಯಾಚುರಲಿಂದ 47 ರೂಪಾಯಿ ಆರ್ಡ್ರ್ ಕೊಟ್ಟಿದ್ದ. ನೋಡೋಣ ಎಷ್ಟೊತ್ತವರೆಗೂ ಹೊಡೆಯೋದು ಗೊತ್ತಿಲ್ಲ. ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ 4ನೇ ಆರ್ಡ್ರ್ ಎಲ್ಲಾದ್ರೂ ಬಿದ್ದರೆ. 6 ಆರ್ಡ್ರ್ ಹೊಡೆದಿದ್ದೀನಿ. 2 ಅವರು 16 ನಿಮಿಷ ಆಗಿದೆ. ಡಿಟೇಲ್ ಆಗಿ ನೋಡಿದ್ರು 429 ಹೊಡೆದಿದ್ದೀನಿ. ಅರ್ನಿಂಗ್ಸ್ ಬಿಟ್ಟು 429 ಟಿಪ್ಸ್ ಎಲ್ಲ ಸೇರಿಸ್ಬಿಟ್ಟು 2 ಅವರ್ 16 6 ಆರ್ಡ್ರ್ ಹೊಡೆದ್ರು. ಇವಾಗ ಕೆಂಪಾಪುರದಲ್ಲಿದ್ದೀನಿ. ಇಲ್ಲೇ ನೋಡೋಣ ಇಲ್ಲಿ ಹೊಡೆದು ಉಪಚಾರ ಕೊಡ್ತಾನೋ ಏನು, ಮತ್ತೆ ಸ್ವಾತಿ ಗಾರ್ಡನ್ ಪಿಕಪ್ ಹಿಡಿತಾನೋ ಗೊತ್ತಿಲ್ಲ. ಆಲ್ಮೋಸ್ಟು ಬ್ಯಾಕ್ ಟು ಬ್ಯಾಕ್ಸ್ ಆರ್ಡರ್ಸ್ ಏನೋ ತುಂಬ ಡೌನು ಕೊಡೋದು. ಈ ಕಡೆ ಸಹಕಾರನಗರ, ಕೆಂಪಾಪುರ ಕಡೆ ತುಂಬ ಕಡಿಮೆ ಆರ್ಡರ್ಸ್. ನಮಗಂದ್ರೆ ಬೆಳಗ್ಗೆ ಟಿಫನ್ ಆರ್ಡರ್ಸ್ ಅಂದ್ರೆ ಬೀಳೋದೇ ಇಲ್ಲ. ಹಾಂ ಇಲ್ಲ ಹಾಗೇನಲ್ಲ. ಮುಂಚೆ ಐಫೋನಲ್ಲಿ ಮಾಡ್ತಿದ್ದೆ. ಅದು ಎಲ್ಲರ ಹತ್ರ ಇದನ್ನ ಮಾಡ್ಕೊಂಡು ಓಡಾಡೋಕ್ಕಾಗಲ್ಲ ಹಿಡ್ಕೊಂಡು. ಅದಕ್ಕೆ ಗೋಪುರನೇ ತೊಗೊಂಡಿದ್ದು.
ವಿಡಿಯೋ ಮಾಡೋಕ್ಕೆ. ಹೌದು, ನೋಡ್ತೀರಾ ಯೂಟ್ಯೂಬ್ ನೋಡ್ತೀರಾ? ನೋಡಿ, ನಮ್ಮದು ಇದೆ SRJ ಕನ್ನಡ, ನಮ್ಮನ್ನು ಬೆಳೆಸಿ ಸ್ವಲ್ಪ. ಇದೆಯಲ್ಲ 3 ಪ್ಲೇಟಾ? ಥ್ಯಾಂಕ್ಸ್ ಅಣ್ಣ. ನೋಡಿ ಇದೆ, ಸರಿ ಅಣ್ಣ, ಥ್ಯಾಂಕ್ ಯು. ನಮಗೆ ನಮ್ಮ ಝೋನಲ್ಲಿ ಯಾವುದಂದ್ರೆ ಒಂದು ಏರಿಯಾ ತುಂಬ ಇದನ್ನಂದರೆ ಇದೊಂದೇ ನೋಡಿ. ರೋಡ್ ಶಾಪೂರ್ ಮೇನ್ ರೋಡ್ ಒಂದೇ ನೋಡಿ. ನಮ್ಮ ಡಿಲ್ಲರ್ ಬಾಯ್ದು ಬಂದರೆ ಯಾಕಪ್ಪ ಆರ್ಡ್ರ್ ಬೀಳುತ್ತೆ ಅಂತಾರೆ. ಈ ರೋಡಿಗೆ ಅಷ್ಟೊಂದು ಟ್ರಾಫಿಕ್ ಆಗಲಿ ಇದನ್ನಾಗಲಿ ಸಿಕ್ಕಾಪಟ್ಟೆ. ಒಂದು 100 ಮೀಟರ್ಸ್ ಹೋಗಿರಲ್ಲ ಒಂದು ಹಂಸು. ಇವಾಗ ಮಧ್ಯಾಹ್ನ 12 ಗಂಟೆ ಆಗಿರೋದು. ಇವಾಗ ಡ್ರಾಪ್ ಕೊಟ್ಟಿದ್ದೀನಿ 12 ನಿಮಿಷಕ್ಕೆ. ಕ್ಯಾಶ್ ಆನ್ ಡೆಲಿವರಿ ಇತ್ತು. 637 ರೂಪಾಯಿ. ಕಸ್ಟಮರು 3 ರೂಪಾಯಿ ಟಿಪ್ಸ್ ಕೊಟ್ಟರು. ಓನ್ಲಿ 3 ರುಪೀಸು, ಅಂದರೆ 640 ರುಪೀಸ್ ರೌಂಡಪ್ಪು. ಇವಾಗ 45% ಇರೋದು. ಮಧ್ಯಾಹ್ನ 766 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 4 ಅವರ್ 45 ನಿಮಿಷ ಆಗಿರೋ ಡ್ಯೂಟಿ ಲಾಗಿನ್ ಮಾಡಿ 14 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಬೇಕಾದ್ರೆ ನಾವು 11 ಆರ್ಡ್ರು, ಅಂದರೆ ಸಾಯಂಕಾಲ 4 ಗಂಟೆವರೆಗೆ ಇಷ್ಟು 11 ಆರ್ಡ್ರ್ ಹೊಡಿಲೇಬೇಕು. ಇನ್ನೂ ಜಾಸ್ತಿನೇ ಹೊಡಿಬೇಕು. ನೋಡೋಣ, ಲೋಕಲ್ ಆರ್ಡ್ರ್ ಕೊಟ್ಟರೆ ಸ್ವಲ್ಪ ಇದನ್ನಾಗುತ್ತೆ. ನೋಡೋಣ, ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮ್ಗೆ ಮತ್ತೆ. ಸರ್ 1329 ಕೊಡಿ, ರೆಡಿ ಇದೆ. ಅಂಬೂರ್ ಸ್ಟಾರ್ ಬಿರಿಯಾನಿದು ಆರ್ಡ್ರ್ ಬಿದ್ದಿರೋದು ಎಲ್ಲಪ್ಪ? ಕಾರ್ಲೇಜಿಂದಲ್ ಸಿಟಿಗೆ, ಕಾರ್ಲೇಜಿಂದಲ್ ಅಪಾರ್ಟ್ಮೆಂಟಿಗೆ ಬಿದ್ದಿರೋದು, ಕೆಂಪಾಪುರ ಮಾಡಿ. 1329. ಹಾಂ, ರೆಡಿ ಇದೆ. ಯಾಕೆ ಇದನ್ನು ಕೊಟ್ಟಾರ ಗೊತ್ತಿಲ್ಲ. ಎಷ್ಟೊತ್ತು ಮಾಡ್ತಾರೆ ಕೊಡೋಕ್ಕೆ. ಫುಡ್ಡು ರೆಡಿ ಕೊಟ್ಬಿಟ್ಟಾರೆ ಆಲ್ಮೋಸ್ಟು. ಇವಾಗ ಒಂದು ನಾಗವಾರದಿಂದ ಮಾನ್ಯದ ಟೆಕ್ ಪಾರ್ಕ್ ಪಕ್ಕದಿಂದ ಒಂದು ಆರ್ಡ್ರ್ ತೊಗೊಂಬಿಟ್ಟು ಬಂದಿದ್ದೀನಿ. ಇಲ್ಲಿ ತೋರಿಸ್ತೀನಿ ರೀ. ಇಂಥ ಬಿಸಿಲು ಬೀಳ್ತೈತೆ, ಇಂಥ ಬಿಸಿಲಲ್ಲೂ ರೇನ್ ಮಾಡಿಕೊಟ್ಟವನೆ. ಮಳೆ ಬಂದಾಗ ರೇನ್ ಚಾರ್ಜ್ ಕೊಡೋಲ್ಲ, ಬೇರೆ ಟೈಮಲ್ಲೆಲ್ಲ ರೇನ್ ಚಾರ್ಜ್ ಕೊಡ್ತಾವನೆ. ಇವಾಗ ಅರ್ನಿಂಗ್ಸು 972 ರೂಪಾಯಿ ಆಗಿದೆ. 6 ಅವರ್ ಆಗಿದೆ. 17 ಆರ್ಡ್ರ್ ಹೊಡೆದೀನಿ. ಇನ್ನು 8 ಆರ್ಡ್ರ್ ಹೊಡಿಬೇಕು. ನೋಡೋಣ, ಇಲ್ಲಿ JC ನಗರ್ ರೋಡಲ್ಲಿ ಇದ್ದೀನಿ. ಮತ್ತಿನ್ನು ಎಲ್ಲಿ ಆರ್ಡ್ರ್ ಕೊಡ್ತಾನೆ ನೋಡೋಣ. ನಮ್ಮ ರೋಡ್ ಹೆಂಗೈತೆ ಅಂದ್ರೆ ಬೆಂಗಳೂರಿನಾಗ ಇಂಥ ರೋಡ್ಗಳು ಎಲ್ಲೆಲ್ಲ ಗೊತ್ತೈತೇನ್ರಿ? ಇಲ್ಲ ನೋಡ್ರಿ, ಇಲ್ಲಿ ರೋಡ್ ಮುಗೀತಾ, ಕತ್ಸಾ ರೋಡ್ ಮುಗೀತು. ಮತ್ತೆ ಇವಾಗ ಡಾಂಬರ್ ರೋಡ್. ಯಾಕಂದರೆ ಇಲ್ಲಿ ಅಪಾರ್ಟ್ಮೆಂಟ್ ಐತೆ, ವಿಶಾಲಕ್ಷ್ಮಿ ಯಾವುದೋ ಇದು ಒಂದು ಅಪಾರ್ಟ್ಮೆಂಟ್ ಐತೆ. ರೋಡ್ ಮಾಡೋರು ಅಲ್ಲಿಂದ ಇಲ್ಲಿಗೆ ಅಷ್ಟು ಮುಗೀತು ಅಂದ್ರೆ ಮುಗೀತು. ಇಲ್ಲಿ ನೋಡ್ರಿ, ಮಳೆ ಬಂದರೆ ಎಷ್ಟು ರೋಡ್ ಕಚ್ಚಡವಾಗಿದೆ ಅಂದರೆ ಇಂಥ ರೋಡಲ್ಲಿ ನಾವು ಓಡಾಡಬೇಕು. ಎಲ್ಲರೂ ಓಡಾಡ್ತಾರೆ ನೋಡಿ. ಅಂಥ ಕಾರ್ಗಳು ತೊಗೊಂಡೆ ಓಡಾಡ್ತಾರೆ. ನಾವು ಯಾವ ಲೆಕ್ಕ ಡೆಲಿವರಿ ಬಾಯ್ಸು ನೋಡಿ. ಯಪ್ಪ, ಏನು ರೋಡು! ಎಲ್ಲಿದ್ದೀರಪ್ಪ ಗೌರ್ಮೆಂಟ್ನವ್ರೆ, ಸರ್ಕಾರದವ್ರು ಎಲ್ಲಿದ್ದೀರಾ? ರೋಡ್ ಮಾಡ್ರು. ಈ ರೋಡು ತಣಿಸಂದ್ರ ಹತ್ರ ಯಪ್ಪ ಹತ್ತತ್ರ ಅರ್ಧ ಕಿಲೋಮೀಟ್ರು ರೋಡ್ ಕಚ್ಚಾಗಿದೆ ನೋಡ್ರಿ. ಟಾಟಾ ಎಸಿನೂ ಹೆಂಗೆ ಬರ್ತಾನೋ ಅನ್ನ. ಇಲ್ಲಿ ಮಳೆ ಬಂದರೆ ಮುಗ್ದೇ ಹೋಯ್ತು. ರೋಡಾಗಿ ಕ್ಲೋಸ್. ಇದು ಫುಲ್ಲಾಗಿ ಕ್ಲೋಸ್ ಆಗುತ್ತೆ. ಆಲ್ಮೋಸ್ಟ್ ನಾವು ವರ್ಷ ನೋಡ್ತಾನೆ ಇದ್ದೀವಲ್ಲ. ರೋಡ್ ಫುಲ್ ಪ್ಯಾಕ್ ಆದರೆ ಸುತ್ತಾಡ್ಕೊಂಡು ಹತ್ತತ್ರ 8 ಕಿಲೋಮೀಟ್ರ್ ಬರಬೇಕು. ಇದು ಒಂದು ರೋಡ್ ಕ್ಲೋಸ್ ಆದರೆ ಏನು ಮಾಡೋಕ್ಕಾಗಲ್ಲ. ನಾವು ಕೆಲಸ ಮಾಡೋಣ ಅಷ್ಟೇ. ಅವ್ರು ಯಾವಾಗಾದ್ರೂ ರೋಡ್ ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಏನಂತೀರ ಸ್ನೇಹಿತರೆ? ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ನೀವು ಯಾವ ಏರಿಯಾದಿಂದ ಈ ಥರ ಕಚ್ಚಡ ರೋಡ್ಗಳನ್ನ ಕೆಲಸ ಮಾಡ್ತೀರಂತ ನೋಡಿ. ಅಷ್ಟು ದೂರಿಂದ ಬಂದಿದ್ದೀನಿ. ಇವಾಗ ಹತ್ತತ್ರ 4 ಕಿಲೋಮೀಟ್ರಿಂದ ಪಿಕಪ್ ಬಂದೆ. ರೆಸ್ಟೋರೆಂಟ್ ಒಂದು ಹೋಟೆಲ್ ಎಂಪರ್ ಹೆಣ್ಣೂರ ಬಂದ ಮೇಲೆ ಕ್ಯಾನ್ಸಲ್ ಆಗಿದೆ. ಇರಿದು ಐಟಮ್ ಇದ್ರೆ ಕೇಳ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ. ಕಬಾಬ್ ಇತ್ತು, ಫುಡ್ಡು ರೆಡಿ ಇತ್ತಲ್ಲ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಆರ್ಡ್ರ್ ರೆಡಿ ಇದ್ರೆ ತೊಗೊಂಡು ಹೋಗ್ತೀನಿ. ಅಣ್ಣ 0936 ಆರ್ಡ್ರ್ ರೆಡಿ ಬಂದೈತಾ? ಕಬಾಬು ಹಾಂ ರೆಡಿನಯ್ಯ? ರೆಡಿ ಇಲ್ಲ ಅಂತಾರೆ, ಹೇಳ್ತಾರೆ. ಬೇಡ ಬಿಡಿ, ನಮಗೆ ತೆಗಬೇಕು. ನಾವು ದುಡ್ಡು ಕಾಸು ಕೊಟ್ಬಿಟ್ಟು ತಿನ್ನೋಣ. ಆದರೂ ಇಲ್ಲಿ ಬಂದುಬಿಟ್ಟು ಕ್ಯಾನ್ಸಲ್ ಮಾಡ್ತಾರಲ್ಲ ಇವರು. ಎಂಥ ನನ್ನ ಮಕ್ಕಳು ಕಸ್ಟಮರ್ಗಳು ಇರ್ಬೇಕಂತೀನಿ. ಏನು ಮಾಡೋಕ್ಕೆ ಬರಲ್ಲ. ಇವಾಗ ನಾನು ಝೋನಿಗೆ ಹೋಗ್ತೀನಿ. ಮತ್ತೆ ಇಲ್ಲಿಂದ ನನಗೆ ರಿಟರ್ನ್ ಅಮೌಂಟು 42 ರೂಪಾಯಿ ಬಿದ್ದಿತ್ತು, ಅದನ್ನು ಕೊಡಲೇ ಇಲ್ಲ. ಇವಾಗ ಡ್ಯೂಟಿ ಸ್ಟಾಪ್ ಆಗಿಬಿಟ್ಟು ಔಟ್ಸೈಡ್ ಝೋನ್ ಇವರಂತೆ. ನಾನೇನು ಡ್ಯೂಟಿನ ಆಫ್ ಮಾಡಿಲ್ಲ, ಏನೂ ಇಲ್ಲ. ನಮ್ಮನ್ನ ಯಾಕೆ ಹೋಗೋದು? ಇದೇನಿದು? ಇವರು ಶಂಕರ್ ಫೋನ್ ಮಾಡಿಬಿಟ್ಟು ಬೇಗ ಕೇಳ್ಬಿಡೋಣ ಏನೇನು ಎಲ್ಲಿದ್ದಾನಂತ. ಅವನು ಐಡಿಯಾ ಓಪನ್ ಮಾಡ್ತಾನೆ. ಇರಿ, ಏನಾಗಿದೆ ಅಂತ ಲಾಗಿನ್ ಮಾಡ್ತೀನಿ ಬೇಗ. ಇವಾಗ ಕದಂಬ HMT ಹತ್ರ ಇದ್ದೀನಿ. ಒಂದು ಆರ್ಡ್ರ್ ಬಿದ್ದಿರೋದು. ಎಷ್ಟಪ್ಪ ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿದೋಗೈತೆ ನಂದು. 4:30 ಗಂಟೆ ಆಗಿದೆ. ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟಾರ್ಗೆಟು 25 ಮುಗಿದೋಗಿದೆ. ಇನ್ನೂ ಬೇಕಾದ್ರೆ 12 ಆರ್ಡ್ರಸ್ಸು. ನೋಡೋಣ ಬರೀ ಇದನ್ನು ಪಿಕಪ್ ಮಾಡಿ ದೊಡ್ಡ ಬಂಪ್ಸ್ ಹತ್ರ ಡ್ರಾಪ್ ಇರೋದು. ಹಾಯ್ ಮೇಡಮ್, ಇಷ್ಟೊಂದು ಚೆನ್ನಾಗಿದೆ ಸರ್. 4912 ಇದೆಯಲ್ಲ? ಹಾಂ, ವೇಟ್ ಇದೆಯಾ? ಹಂಗಂದ? ಓಕೆ. ಹಾಂ, ಓಕೆ ಸರ್. ಪಿಕಪ್ ಆಯಿತು. ಇಲ್ಲೇ ದೊಡ್ಡ ಬಂಪ್ಸ್ ಹತ್ರ ಎಲ್ಲ ಹುಡುಗಿಯರಿದ್ದಾರೆ. ಎಲ್ಲ ಹೊರ ರಾಜ್ಯದವ್ರೆ. ಇಷ್ಟೊಂದು ಕ್ಯೂಟ್ವಾಗಿದ್ದಾರೆ ಕದಂಬದಲ್ಲಿ. ನಾನು ನೋಡಿಯಲ್ಲ, ಇವತ್ತೇ ನೋಡ್ತಾ ಇರೋದು. ಯಾಕಂದ್ರೆ ಬೆಳಗ್ಗೆ ಬಂದಾಗ ಟಿಫನ್ ಆರ್ಡ್ರು ಯಾರಿರಲ್ಲ, ಹುಡುಗರು ಇರ್ತಾರೆ. ಇವಾಗ ಮಧ್ಯಾಹ್ನ ಹುಡುಗಿಯರಿದ್ದಾರೆ ಜಾಸ್ತಿ.
ಇದೊಂದು ಆರ್ಡ್ರ್ ಕೊಟ್ಟರೆ ಇನ್ನು ಬರೀ 9 ಆರ್ಡ್ರ್ ಬೇಕಾಗಿರೋದು ನನಗೆ. 5 ಗಂಟೆ ಆಗಿದೆ ಥ್ಯಾಂಕ್ಸ್ ಅಣ್ಣ. 1559 ಕೊಡಿ. ಯಾವ ಥರ ಕೊಟ್ಟರೆ ಇದು ಹೆಂಗೋ ಇಟ್ಕೊಂಡು ಹೋಗೋಣ. ಇನ್ನು ಕೊಟ್ಟರೆ ಇದನ್ನು ಅರ್ನಿಂಗ್ಸ್ ಬಂದುಬಿಟ್ಟು 1400 ರೂಪಾಯಿ ಚಿಲ್ಲರೆ ಆಗಿದೆ. 1460 10 ಆರ್ಡ್ರ್ ಹೊಡೆದು ಕೊಟ್ಟರೆ 9 ಆರ್ ಟಿ ನಗರಕ್ಕೆ ಡ್ರಾಪ್ ಇರೋದು. ಇದು ಹೋಗ್ಬಿಟ್ಟು ಆರಾಮಾಗಿ ಅಲ್ಲೇ ಕುತ್ಕೋತೀನಿ ಒಂದು ಅರ್ಧ ಗಂಟೆ, ಸುಮ್ಮನೆ ಏನಾದ್ರು ಮಾಡ್ಕೊಂಡು ಆಮೇಲೆ ಡೆಲಿವರಿ ಕಂಪ್ಲೀಟ್ ಕೊಡ್ತೀನಿ. ಬೇಕಾಗಿರೋ ಸಾಯಂಕಾಲಕ್ಕೆ 9 ಆರ್ಡ್ರ್ ಬೇಕಾಗತ್ತಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡೋದು ಇವಾಗ. ಆದರೆ ಕಸ್ಟಮರ್ ಕೊಟ್ಟುಬಿಟ್ಟು ಟೈಮ್ ಪಾಸ್ ಮಾಡ್ತೀನಿ ಅಷ್ಟೇ. ಆಮೇಲೆ ಇವಾಗ ಡೈರೆಕ್ಟಾಗಿ ನಾನು ಸಾಯಂಕಾಲ ಸಿಗ್ತೀನಿ ನಿಮ್ಗೆ. ಇವಾಗ ಟೈಮ್ ಬಂದುಬಿಟ್ಟು 6:20 ಆಗಿರೋದು. ಆಲ್ಮೋಸ್ಟ್ 1600 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನೂ ಬೇಕಾಗಿರೋದು 6-7 ಆರ್ಡ್ರ್ ಬೇಕಾಗಿರೋದು. ಇಲ್ಲಿ ನೋಡ್ಬೋದು 11 ಅವರ್ ಹೊಡೆದು 1600 ಚಿಲ್ಲರೆ. ಇನ್ನೂ 6 ಆರ್ಡ್ರ್ ಹೊಡಿಬೇಕಾಯ್ತು. 31 ಆರ್ಡ್ರ್ ಹೊಡೆದಿದ್ದೀನಿ. ಇಲ್ಲೇ ಕಾವೇರಿ ನಗರ ಕನಕನಗರದಲ್ಲಿ ಇದ್ದೀನಿ, ಝೋನಲ್ಲೇ, ಅಂದರೆ ಸುಲ್ತಾನ್ಪಾಳ್ಯ ಹತ್ರ. ನೋಡೋಣ ಇವಾಗ ಡೈರೆಕ್ಟಾಗಿ ನಿಮ್ಗೆ ಸಾಯಂಕಾಲ ಸಿಗ್ತಾನೆ 10 ಗಂಟೆಗೆ. ಎಷ್ಟು ಕಿಲೋಮೀಟ್ರ್ ಆಗಿದೆ ಇವಾಗ? ಹತ್ತತ್ರ ಗಾಡಿ ಕಿಲೋಮೀಟ್ರು 16,652 ಕಿಲೋಮೀಟ್ರ್ ಆಗಿದೆ. ನೋಡೋಣ, ಮಳೆ ಬರೋಂಗೆ ಚೂರು ಆಗಿಬಿಟ್ಟೈತೆ. ಮಳೆ ಬಂದರೆ ಅರ್ನಿಂಗ್ಸ್ ಸ್ವಲ್ಪ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟು 8:50 ಗಂಟೆ ಆಗಿರೋದು. ಟವರ್ 323B ಅಲ್ಲಿ ಫೋಟೋ ಇರೋದು. ಫೋಟೋ ಅಂತ ಹಾಕಿದ್ದಾರೆ. ಫೋಟೋ ಹಾಕ್ಬಿಡೋಣ ಫಸ್ಟು. ಇವಾಗ ಫೋಟೋ ಹಾಕ್ತಾಯಿದ್ದೀನಿ. 23 ನೋಡ್ಬೋದು. 23 ಸರಿ, ಟವರ್ 323B ಇಲ್ಲಿ ಇಟ್ಟಿದ್ದೀನಿ. ಲಿಫ್ಟ್ ಕೆಳಗಡೆ ಆಯಿತಾ? ಓಕೆ, ಕರೆಕ್ಟ್. 23B ಗ್ರೌಂಡ್ ಫ್ಲೋರು ಇಟ್ಟಿದ್ದೀನಿ ಆರ್ಡ್ರನ್ನ. ಡೆಲಿವರಿ ಕಂಪ್ಲೀಟು. ಹೋಗೋಣ ಕೆಳಗಡೆ ಕೊಟ್ಬಿಟ್ಟು. ಎಷ್ಟು ರೂಪಾಯಿ ಕೊಟ್ಟಿದ್ದೆ? ಒಂದು 140 ರೂಪಾಯಿ ಕೊಟ್ಟಿದ್ದೆ ಆಲ್ಮೋಸ್ಟು. ನೋಡೋಣ, ಡೆಲಿವರಿ ಅಂತ ಕೊಟ್ಟಿದ್ದೀನಿ. ಅಪ್ಡೇಟ್ ಆಗ್ತಾ ಇಲ್ಲ ಇನ್ನೂ, ಯಾಕಂದರೆ ಲಿಫ್ಟಲ್ಲಿದ್ದೀನಿ. 4th ಫ್ಲೋರ್ ಬಿಲ್ಡಿಂಗ್ ಇದು. ಏನು ಸೈಕಾಗಿದೆ. ಸ್ಲೋ ಇಂಟರ್ನೆಟ್ ಕನೆಕ್ಷನ್. ಇದೊಂದು ಕೊಟ್ಟರೆ ನನ್ನ ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಗಿರುತ್ತೆ. ಇವಾಗ ಏನು ಹೊಡಿತೀನಿ, ಎಷ್ಟರ ಹೊಡಿಬೇಕಷ್ಟೇ ನಾನು. ನೋಡಿ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು 16,720 ಕಿಲೋಮೀಟ್ರು. ಬೆಳಗ್ಗೆ ಹೊಡೆದಿರೋದು 16,472. 248 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ. ಇವಾಗ ಟೈಮ್ 10:46 ಗಂಟೆ ಆಗಿರೋದು. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಇರೋ 1 ಸೆಕೆಂಡ್ ಆಫ್ ಮಾಡಿಬಿಡೋಣ. ಫಸ್ಟ್ ಅರ್ನಿಂಗ್ಸ್ ಎಷ್ಟು ಆಗುತ್ತೆ ಹೇಳ್ತೀನಿ. 2,377 ಅರ್ನಿಂಗ್ಸ್ ಆಗಿದೆ. 15 ಅವರ್ 17 ನಿಮಿಷ 38 ಇಲ್ಲಿ ಹೊಡೆದಿರೋದು. ಇಲ್ಲಿ ನೋಡಿದ್ರೆ 42 ಆರ್ಡರ್ಸ್ ಇದೆ, ಅಂದರೆ ಅರ್ಧ ಕೌಂಟಿಂಗ್ ಸೆಲ್ ಆಗಿರೋದು. 2,377 ಪ್ಲಸ್ 525 ರೂಪಾಯಿ ಅರ್ನಿಂಗ್ಸು. 2,902 ರೂಪಾಯಿ ಆಗುತ್ತೆ ಇವತ್ತಿಂದ ಅರ್ನಿಂಗ್ಸು. ಇರೋ 1 ನಿಮಿಷ. 2,900 ಇಲ್ಲಿ ತೋರಿಸ್ತೀನಿ ರೀ. ನಿನ್ನೆ 12 ಅವರ್ 31 ನಿಮಿಷ ಮಾಡಿದ್ದೀನಿ. 2,700 ರೂಪಾಯಿ ಆಗಿದೆ. ಇವತ್ತು ನೋಡಿದ್ರೆ 15 ಅವರೇ. ಏನೊಂದು 100-120 ರೂಪಾಯಿ ಜಾಸ್ತಿ ಹೊಡಿತೀನಿ ಅಷ್ಟೇ. ಅಂದರೆ ಇನ್ಸ್ಟಿಟ್ಯೂಟ್ ಆ್ಯಡ್ ಆದರೆ ಅಷ್ಟು ಆ್ಯಡ್ ಆಗುತ್ತೆ. 47 ಇಷ್ಟು 15 ಅವರ್ 17 ನಿಮಿಷಕ್ಕೆ 42 ಆರ್ಡರ್ ಹೊಡೆದಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಹೊಡಿತಾ ಇರ್ಬೇಕು. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.